ಇದು ಪ್ರೊಸೀಜರ್ ಪೈನಾಪಲ್ ಹೋಳಿಗೆಗೆ. ಇದೆಲ್ಲ ಸೇರಿ ಒಂದು ಹೂರ್ಣ. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇ ಅದೊಂದು ಅದೃಷ್ಟ. ಎಷ್ಟು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಹೂರ್ಣನೂ ರೆಡಿ ಆಗ್ಬಿಟ್ಟಿದೆ, ಹೂರ್ಣನೂ ರೆಡಿ ಆಗಿದೆ, ಕನಕನೂ ರೆಡಿ ಆಗಿದೆ. ಕರೆಕ್ಟಾಗಿ ಬಂದಿದೆ. ಆಹಾ, ಮೊದಲೇ ಹೋಳಿಗೆ ಅಮ್ಮ ರೆಡಿ ಆಯ್ತು. ಓಹೋ, ಸೂಪರ್ ಸೂಪರ್ ಆಗಿ ಬಂತು. ಬ್ರೌನ್ ಕಲರ್ ಆಗದೆ ಹುಂಬಣ್ಣಕ್ಕಿದ್ರೆ ಹೋಳಿಗೆ ಚೆನ್ನ. ಹೌದು, ಈ ತರ ಹೋಳಿಗೆ ಇದ್ರೆ ಯುಗಾದಿ ಹಬ್ಬ ಚೆನ್ನ. ನಾನು ಬರ್ತಿ ಇಬ್ರು ಸಾಮಾನ್ಯವಾಗಿ ಕೂತ್ಕೊಂಡ್ರೆ 1 hour ಅಲ್ಲಿ 100 ಹೋಳಿಗೆ ಇರ್ತಿ. ಹಿಂಗೆ ಆಗ್ಬೇಕು ಅಂದ್ರೆ ಹಂಗೆ ಆಗ್ತವೆ ಹೋಳಿಗೆ. ಹೋಳಿಗೆ ಹೇಳಿದ ಮಾತು ಕೇಳ್ತವೆ. ಟೇಸ್ಟ್ ಮಾಡಿ ಹೋಗೋಣ ಫಸ್ಟ್. ಈ ಹೋಳಿಗೆ ಮಾತ್ರ ಯುಗಾದಿ ಹಬ್ಬಕ್ಕೆ ಇರ್ಬೇಕು. ಇಲ್ಲಿ ನೋಡಿ, ಸ್ಪೆಷಲ್ ಹಣ್ಣು ಯುಗಾದಿಗೆ. ಅಮ್ಮ, ಪೈನಾಪಲ್ ಇಟ್ಕೊಂಡಿದ್ದೀರಾ, ಹೋಳಿಗೆ ಬೇಕಂತ ಕೇಳಿದೀವಿ. ನಮಸ್ಕಾರ. ನಮಸ್ಕಾರ. ಯುಗದ ಆದಿ ಇದು, ಹೊಸ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ. ಇನ್ನ ಬನ್ನಿ ಹಾಗಾದ್ರೆ. ಇವಾಗ ಪೈನಾಪಲ್ ಹೋಳಿಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಪೈನಾಪಲ್ ರೆಡಿ ಇಟ್ಕೊಂಡಿದ್ದೀನಿ. ಪೂರ್ಣಕ್ಕೆ ಮೊದಲು ಬೇಕಾಗಿರೋದು ಒಂದು 50 ಗ್ರಾಮ್ನಷ್ಟು ಬೆಲ್ಲ, 1 ಬಟ್ಲು ತೆಂಗಿನಕಾಯಿ, 1 ಬಟ್ಲು ಪೈನಾಪಲ್. ಇದು ಕಣಕಕ್ಕೆ ರವೆ ಮೈದಾ. ರವೆ ಮೈದಾ ಎಷ್ಟು ಇಟ್ಕೊಂಡಿವಿ? ಅದೊಂದು 100 ಗ್ರಾಮ್ ಇಟ್ಕೊಂಡಿದ್ದೀರಿ. ಒಂದ್ 4 ಹೋಳಿಗೆ ತೋರಿಸಿ ಇವಾಗ ನಿಮ್ಗೆ ತೋರಿಸಿ. ಓಕೆ, ಒಂದ್ 4 ಹೋಳಿಗೆ ಮನೆಗೆ ಮಾಡ್ಕೊಳಕ್ ತೋರಿಸ್ತೀವಿ. ಮೊದಲನೇದಾಗಿ ಸ್ವಲ್ಪ ಪೈನಾಪಲ್ನ 1 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಮೊದಲು ಕಾಯಿನ ರುಬ್ಬಿ ಬೆಲ್ಲದ ಜೊತೆಗೆ ಕಾಯಿ ಹೂರ್ಣ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ. ಅದಕ್ಕೆ ಪೈನಾಪಲ್ನ ಒಂದ್ಸತಿ ಬೇಯಿಸ್ಕೊಂಡು ಅದನ್ನ ರುಬ್ಬಿ ಅದಕ್ಕೆ ಹಾಕೋದು. ಬರ್ತೀವಿ, ಬೆಲ್ಲ ಇಟ್ಕೊ ಇಲ್ಲಿ. ಇದು ಪ್ರೊಸೀಜರ್ ಪೈನಾಪಲ್ ಹೋಳಿಗೆಗೆ. ನಾಲ್ಕು ಸ್ಲೈಸ್ ಪೈನಾಪಲ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀವಿ. ಇವಾಗ ಬೆಲ್ಲ ಪಾಕಕ್ಕೆ ತಗೋಬೇಕು. ಪಾಕಕ್ಕೆ ತಗೋಬಾರ್ದು. ಇವಾಗ ತೊಟ್ಟು ಒಂದ್ ಸ್ವಲ್ಪ ನೀರು ಹಾಕೋದು ಪಾಕಕ್ಕೋಸ್ಕರ. ಒಂದು ಮೇಲ್ಗಡೆ ಒಪ್ಪ ತೆಂಗಿನಕಾಯಿ ರುಬ್ಕೋತಾ ಇದ್ದೀವಿ. ಹಸಿಕಾಯಿ. ಇವಾಗ ಪೈನಾಪಲ್ ಬೆಂದಿದೆ, ಅದನ್ನ ಮಿಕ್ಸಿನ ನುಣ್ಣಗೆ ರುಬ್ಕೋಬೇಕು. ಇವಾಗ ಕಾಯಿ ರುಬ್ಬಿದ್ ಹಿಂಗಿರ್ಬೇಕು. ಇದನ್ನ ಬೆಲ್ಲದ ಪಾಕದೊಳಗೆ ಹಾಕ್ಬೇಕು. ಇವಾಗ ಪಾಕ ಬಂದಿದೆ, ಕಾಯಿ ರುಬ್ಬಿರೋದು ಹಾಕ್ಬೇಕು. ಬೆಲ್ಲದ ಪಾಕ ರೆಡಿ ಆಯ್ತು, ಕಾಯಿ ರುಬ್ಬಿರೋದು ಹಾಕ್ಬಿಟ್ರು. ಪೈನಾಪಲ್ ಇದೆ. ಪೈನಾಪಲ್ ರುಬ್ಬಕ್ ಕೊಡಿ. ಪೈನಾಪಲ್ ನುಣ್ಣಗೆ ರುಬ್ಬ ಕೊಟ್ಬಿಟ್ಟು ಈ ಬವಲ್ಗೆ ಸುರಿದ್ಬಿಡೋದು. ಬೌಲ್ಗೆ ಹಾಕೊಂಡ್ಬಿಡೋದು. ಇಷ್ಟು ಸಾಕಮ್ಮ ಇದು? ಇವಾಗ ರುಬ್ಬಿರೋದು ಕರೆಕ್ಟ್ ಆಗಿದೆ. ಈ ಪೈನಾಪಲ್ ರುಬ್ಬಿರೋದನ್ನ ಇವಾಗ ಹೂರ್ಣದೊಳಗೆ ಹಾಕ್ಬೇಕು. ಓಕೆ, ಇದು ಕೂಡ ಹೂರ್ಣ ಆಗ್ಬಿಡುತ್ತೆ. ಇದೆಲ್ಲ ಸೇರಿ ಒಂದು ಹೂರ್ಣ. ಅಲ್ಲ, ಸೂಪರ್. ಏನೆಲ್ಲ ಇದೆ ರೀ ಪಾಕ ವಿಧಾನ ಭೂಮಿ ಮೇಲೆ. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇ ಅದೊಂದು ಅದೃಷ್ಟ. ಸುಮ್ನೆ ಅಂತಾರೆ ಆ ದೇಶ ಈ ದೇಶ ಅಂತ. ಏನಿದೆ ಅದ್ರೊಳಗೆ? ಏನಿಲ್ಲ, ಬರೀ ಮೈದಾ ಇದೆ. ದೇಶ ಬಿಟ್ರೆ ಹೊರಗಡೆ ಬರೀ ಮೈದಾ. ಎಲ್ಲಿ ಹೋದ್ರು ಬರೀ ಅದೊಂದೇ. ನಾವು ಈ ರುಚಿಗಳನ್ನು ಅನುಭವಿಸಕ್ಕೆ ಇಲ್ಲೇ ಇರ್ಬೇಕು. ಎಂತ ಅದ್ಭುತವಾದ ಪಾಕ ವಿಧಾನ. ಒಂದು ರುಚಿನೇ ಅಲ್ಲ, ಒಂದು ಪ್ರೀತಿ ಅನುಭವಿಸಕ್ಕೆ ನಮ್ ಇಂಡಿಯಾ ಬಿಟ್ರೆ ಇನ್ನೆಲ್ಲೂ ಇಲ್ಲ ಮರಿ. ಎಲ್ಲೂ ಇಲ್ಲ. ಒಂದ್ ದೇವಸ್ಥಾನಕ್ಕೆ ಹೋಗೋ ಆಗ ಆನಂದನೇ ಬೇರೆ. ಹೌದು, ಕಣ್ಣಾರೆ ಕಾಣ್ತಿದೀನಿ ಅವ್ರ ಪಾಡು. ಏನಂದ್ರೆ ನಿಮ್ಮ ಹತ್ರ ಬಂದು ಪ್ಯಾಕಿಂಗ್ ಮಾಡ್ಕೊಂಡು ಉಪ್ಪಿನಕಾಯಿ ಆಗ್ಲಿ ಪುಡಿಗಳಾಗ್ಲಿ ಅದನ್ನೆಲ್ಲ ಕೊರಿಯರ್ ಮಾಡ್ಸ್ಕೊಂತಾರೆ ಅಮೆರಿಕಾಗೆ. ಯಾಕೆ ಬೇಕು ಈ ಪರಿಸ್ಥಿತಿ? ಇಲ್ಲೇ ಬಂದಿತ್ತು ಆರಾಮಾಗಿ ಎಂತೆಂತ ಪಾಕ ವಿಧಾನಗಳಿದಾವೆ. ಪಾಕ ಇದೆ, ಅದ್ಭುತ ರುಚಿ ಇದು. ಬೆಲ್ಲ ತೆಂಗಿನಕಾಯಿ ಹೂರ್ಣ ಆಗೋದು ಸ್ವಲ್ಪ ನಿಧಾನ. ಅದಕ್ಕೆ ಪೈನಾಪಲ್ ರಸ ಬಿದ್ರೆ
ಇನ್ನೂ ಒಂದ್ ಸ್ವಲ್ಪ ತಡ ಆಗುತ್ತೆ. ಅಂದ್ರೆ ಒಂದ್ 3 ಸತಿ ಕೆದಕಿದ್ರೆ ಅದು ಚೆನ್ನಾಗಿರೋ ಹೂರ್ಣ ಬಂದೇ ಬರುತ್ತೆ. ಓಕೆ. ಇವಾಗ ಹೂರ್ಣ ಆಗ್ತಾ ಇದೆ. ಇವಾಗ ಕೆಳಗಡೆ ಇಳಿಸ್ಕೊಂಡು ಕಣ್ಕಕ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಇವಾಗ ಇದೊಂದು 5 ನಿಮಿಷ ಆರೋ ಅಷ್ಟೊತ್ತಿಗೆ ಈ ಕಡೆ ಕಣ್ಕಕ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಕಣ್ಕ ರೆಡಿ ಮಾಡ್ಕೊಳಕ್ಕೆ ಬರ್ತೀವಿ ತಗೋ. ಇದ ಒಂದೊಂದು 100 ಗ್ರಾಮ್ ಇದೆ. ಏನೇನಿದೆ? 100 ಗ್ರಾಮ್ ರವೆ, 100 ಗ್ರಾಮ್ ಮೈದಾ ಇದೆ. 100 ಗ್ರಾಮ್ ರವೆ, 100 ಗ್ರಾಮ್ ಮೈದಾ. ಇವಾಗ ಕಣ್ಕ ಕಲ್ಸ್ಕೊಟ್ಬಿಡಮ್ಮ. ಕಣ್ಕ ಕಲಸಿ ಒಂದ್ ಕಡೆ ಇಟ್ಕೊಂಡು ಅದು ಸ್ವಲ್ಪ ಹೊತ್ತು ನೆನೆಯುತ್ತೆ. ಕಣ್ಕ ಇವಾಗ ರೆಡಿ ಆಗ್ತಾ ಇದೆ. ಕಣ್ಕಕ್ಕೆ ಇವಾಗ ಕಣ್ಕ ಕಲಸಿ ಇನ್ನೇನು ಕೊನೆ ಆಗ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಓಕೆ. ಒಂದು ಹದಕ್ಕೆ ಬಂತು ಇವಾಗ. ಇವಾಗ ಅದಕ್ಕೆ ಬಂದಿದೆ. ಸ್ವಲ್ಪ ಎಣ್ಣೆ ಮೇಲ್ಗಡೆ ಹಾಕ್ಬೇಕು. ಎಷ್ಟು ಹಾಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಈ ರೀತಿ ಮಾಡಿ ಇಟ್ಕೋಬೇಕಾ? ಈ ತರ ಮಾಡ್ಕೋಬೇಕು. ಓಕೆ. ಹೂರ್ಣ ಗುಂಡಕ್ ಬಂದ್ಬಿಟ್ರೆ ಅವಾಗ ಹೋಳಿಗೆ ಏನು ತೊಂದರೆ ಆಗಲ್ಲ. ರೆಡಿ ಆಗಿದೆ. ಇದನ್ನ ಚಿಕ್ಕ ಚಿಕ್ಕ ಉಂಡೆಯಾಗಿ ತಗೊಂಡು ಹೂರ್ಣನೂ ರೆಡಿ ಆಗ್ಬಿಟ್ಟಿದೆ. ಹೂರ್ಣನೂ ರೆಡಿ ಆಗಿದೆ, ಕಣ್ಕನೂ ರೆಡಿ ಆಗಿದೆ. ಎಲ್ಲೂ ಕ್ಲೀನಾಗಿ ಮುಚ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಚಂದ ಬಂತು. ಗುಂಡಿಗೆ ಸೂಪರ್ ಆಗಿ ಬಂತು. ಇವಾಗ ಹಂಚಿಗೆ ಹಾಕ್ಬೇಕು. ಹೋಳಿಗೆಗಳು ಮಾಡಿ ಮಾಡಿ ಅಭ್ಯಾಸ ಕ್ಯಾಟ್ರಿಂಗ್ ಅಲ್ಲಿ ಎಷ್ಟು ಈಸಿಯಾಗಿ ಸಲೀಸಾಗಿ ಟಪ 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 ಮಾಡ್ತಾರೆ. ಹೋಳಿಗೆನೂ ಒಂದ್ ಕಲೆ. ಮಹಾಕಲೆ ಅದು. ಪೈನಾಪಲ್ ಗೊತ್ತಾಗ್ತದೆ, ಬೆಲ್ಲ ಜೊತೆ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ. ಸೂಪರ್. ಏನ್ರಿ ಇದು ಬಣ್ಣ ಕರೆಕ್ಟ್ ಆಗಿ ಬಂದಿದೆ. ಆಹಾ, ಮೊದಲೇ ಹೋಳಿಗೆ ಅಮ್ಮ ರೆಡಿ ಆಯ್ತು. ಓಹೋ, ಸೂಪರ್ ಸೂಪರ್ ಆಗಿ ಬಂತು. ಪೈನಾಪಲ್ ಹೋಳಿಗೆ, ಅನಾನಸ್ ಹೋಳಿಗೆ. ಬ್ರೌನ್ ಕಲರ್ ಆಗದೆ ಹುಂಬಣ್ಣಕ್ಕಿದ್ರೆ ಹೋಳಿಗೆ ಚೆನ್ನ. ಹೌದು, ಈ ತರ ಹೋಳಿಗೆ ಇದ್ರೆ ಉಗಾದಿ ಹಬ್ಬ ಚೆನ್ನ. ನಾನು ಬರ್ತಿ ಇಬ್ರು ಸಾಮಾನ್ಯವಾಗಿ ಕೂತ್ಕೊಂಡ್ರೆ 1 hour ಅಲ್ಲಿ 100 ಹೋಳಿಗೆ ಎತ್ತುತ್ತೀವಿ. ಬೇಗ ತುಂಬಿ ತುಂಬಿ ಕೊಟ್ರೆ ಹೋಳಿಗೆ ಲಟ್ಸಿ ಹಾಕ್ತಾರೆ. 100 ಹೋಳಿಗೆ. ಹಬ್ಬ, ಬರೀ ಅಷ್ಟೇ ಎಕ್ಸ್ಪರ್ಟ್ಸು. ಹಾಗಾಗಿ ಇಲ್ಲಿ ಪಟ 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 ಆಗ್ತಾ ಇದಾವೆ. ಹಿಂಗೆ ಆಗ್ಬೇಕು ಅಂದ್ರೆ ಹಂಗೆ ಆಗ್ತವೆ ಹೋಳಿಗೆ. ಹೋಳಿಗೆ ಹೇಳಿದ ಮಾತು ಕೇಳ್ತವೆ. ಹೋಳಿಗೆ ಹೇಳಿದ ಮಾತು ಕೇಳ್ಬೇಕು ಅಂದ್ರೆ ಕಣಕ ಹೂರ್ಣ ಚೆನ್ನಾಗಿರ್ಬೇಕು ಮೊದ್ಲದು. ಹದ ಸರಿಯಾಗಿದ್ರೆ ಹೋಳಿಗೆ ರೆಡಿ ಆಗೋಯ್ತು. ನೀವು ಹೆಂಗಾರು ತಿರ್ಗಿಸಿ ಹೆಂಗಾರು ಬೇಯಿಸಿ ಹೋಳಿಗೆ ಕೆಡತ್ತೆ ಅನ್ನೋ ಯೋಚನೆನೇ ಇಲ್ಲ. ಇದು ನೋಡ್ರಿ, ಕಾಯಿ ಹೋಳಿಗೆ ಜೊತೆಗೆ ಪೈನಾಪಲ್ ಬಿದ್ದಿದ್ರಿಂದ ಡಬಲ್ ರುಚಿ. ಎಲ್ಲ ಹೋಳಿಗೆಗಳು ರೆಡಿ ಆದವು ನಮಗೆ. ರೈಟ್, ನೋಡಿ ಎಷ್ಟು ಚಂದ ಪೈನಾಪಲ್ ಹೋಳಿಗೆ.
ಇದು ಯುಗಾದಿ ಹಬ್ಬಕ್ಕೆ ತೆಂಗಿನಕಾಯಿ ಹೋಳಿಗೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ತೆಂಗಿನಕಾಯಿ ಹೋಳಿಗೆ ಜೊತೆಗೆ ಪೈನಾಪಲ್ ಹಾಕೊಂಡಾಗ ಅದು ಇನ್ನೂ ಭಾಳ ರುಚಿ ಬರುತ್ತೆ. ಉಗಾದಿ ಹಬ್ಬಕ್ಕೆ ಏನ್ ಮಾಡಿದ್ರೋ ನಾವಂತೂ ಇವಾಗಲೇ ರುಚಿ ನೋಡಕ್ ರೆಡಿ ಆಗ್ಬಿಟ್ಟಿದೀವಿ. ಕೊಡಿ 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 ನೋಡಿ, ಏನ್ ಸೂಪರ್ ಆಗಿದೆ. ಪ್ರತಿ ಬಾರಿ ಒಂದೊಂದು ರುಚಿ ಅದ್ಭುತವಾಗಿರ್ತದೆ. ಟೇಸ್ಟ್ ಮಾಡಿ ನೋಡ್ಬೇಡ ಫಸ್ಟ್. ಪೈನಾಪಲ್ ಹೇಳ್ತಾ ಇದ್ದೆ ನಾನು ಇದೀನಿ. ಪೈನಾಪಲ್ ಹೂರ್ಣ ಒಳಗೆ ಆಹಾ ಕೂಗಿ ಹೇಳ್ದಂಗಿದೆ. ನನ್ನ ರುಚಿ ಹೇಗಿದೆ ಅಂತ ಕೇಳ್ತಾ ಇದೆ. ಅದ್ಭುತವಾಗಿದೆ. ಈ ಹೋಳಿಗೆ ಮಾತ್ರ ಈ ಯುಗಾದಿ ಹಬ್ಬಕ್ಕೆ ಇರಬೇಕು. ಹೋಳಿಗೆ ತೋರಿಸಿದ್ವಿ, ಪೈನಾಪಲ್ ಹೋಳಿಗೆ ಎರಡನ್ನೂ ಹೊಸ ವಿಜೃಂಭಣೆಯಿಂದ ಮಾಡ್ಕೊಂಡು ಸವಿರಿ. ನಮ್ಗೆ ಕಾಮೆಂಟ್ ಹಾಕಿ ಅಮ್ಮ, ಇಂಥ ಅದ್ಭುತ ರುಚಿ. ಆಹಾ ನಾವೇ ಪುಣ್ಯವಂತರು, ನೀವೆಲ್ಲ ಪುಣ್ಯವಂತರು. ಆರೋಗ್ಯವಾಗಿರಿ. ಇಂಥ ಒಳ್ಳೆ ಒಳ್ಳೆ ಶ್ರೇಷ್ಠವಾದ ತಿಂಡಿ ತಿನಿಸುಗಳು, ಈ ಥರದ ಹೋಳಿಗೆಗಳು ನಮಗೆ ಸಿಗಲ್ಲ. ಎಲ್ಲೋ ಮರೆಯಾಗೋಕ್ಕೆ ಮುಂಚೆ ನಾವು ಸೆರೆ ಹಿಡಿದ್ಬಿಡೋಣ ಡಿಜಿಟಲಿ. ಅಮ್ಮ, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.